ನಾನು ಆಶಯ್. ಬೆಂಗಳೂರಿನಲ್ಲಿ ಜನಿಸಿದ ಸಾಮಾನ್ಯ ಹುಡುಗ. ನನ್ನ ಬಾಲ್ಯ ಬಹಳ ಸರಳ ಮತ್ತು ಸುಂದರವಾಗಿತ್ತು. ನಾನು ಯಾವಾಗಲೂ ಜೀವನವನ್ನು ಹೃದಯದಿಂದ ಅನುಭವಿಸುವವನಾಗಿದ್ದೆ. ನನ್ನ ಇಂಜಿನಿಯರಿಂಗ್ ಕಾಲೇಜು ಜೀವನದ 2ನೇ ವರ್ಷದಲ್ಲಿ ನನ್ನ ಹೃದಯ ರಂಗುಗಳನ್ನು ಬದಲಾಯಿಸಿದಳು ಅವಳು ನಂದಿನಿ. ನಂದಿನಿ ತುಂಬ ಶಾಂತ ಸ್ವಭಾವದ ಹುಡುಗಿ. ಆಕೆಯ ಮುಖದಲ್ಲಿ ಸದಾ ನಗುವಿರುತ್ತಿದ್ದರೂ ಆಕೆಯ ಕಣ್ಣುಗಳಲ್ಲಿ ಒಂದೇ ಒಂದು ಬೇಸರದ ಛಾಯೆ ಕಾಣಬಹುದಿತ್ತು. ನಮ್ಮ ಮೊದಲ ಭೇಟಿಯ ಸಮಯದಲ್ಲಿ ಅವಳು ಪಠ್ಯಪುಸ್ತಕಗಳನ್ನು ಹಿಡಿದು ಕ್ಯಾಂಪಸ್ನಲ್ಲಿ ನಡೆಯುತ್ತಿದ್ದಳು. ನಾನು ನನ್ನ ಸ್ನೇಹಿತನೊಂದಿಗೆ ಮಾತನಾಡುತ್ತಾ ತಿರುಗುತ್ತಿದ್ದಾಗ ಅಜಾಗರೂಕತೆಯಿಂದ ಅವಳಿಗೆ ಅಡ್ಡಿಯಾದೆ. ಕ್ಷಮಿಸಿ, ಅವಳು ಗಂಭೀರವಾಗಿ ಹೇಳಿದಳು. ನನ್ನಿಂದ ತಪ್ಪಾಗಿದೆ, ನಿಜವಾಗಿಯೂ ಕ್ಷಮಿಸಿ, ನಾನು ಮುಜುಗರಾಗಿ ಉತ್ತರಿಸಿದೆ. ಆಕೆಯ ಕಣ್ಣಲ್ಲಿ ನೋವು ಇತ್ತು, ಆದರೆ ಏನು ಹೇಳದೆ ಹೋಗಿಬಿಟ್ಟಳು. ಆ ದಿನದ ಬಳಿಕ ನಾನು ಅವಳನ್ನು ಯಾವಾಗಲೂ ಗಮನಿಸುತ್ತಿದ್ದೆ. ಆಕೆಯ ಒಂಟಿತನ ನನ್ನ ಹೃದಯವನ್ನು ಸ್ಪರ್ಶಿಸಿತು. ನನ್ನೊಳಗಿನ ಭಾವನೆಗಳು ಅವಳ ಕಡೆಗೆ ಎಳೆಯಲು ಪ್ರಾರಂಭವಾಯಿತು. ನಾನು ಪ್ರತಿದಿನವೂ ಹತ್ತಿರ ಹೋಗಿ ಮಾತಾಡಲು ಪ್ರಯತ್ನಿಸುತ್ತಿದ್ದೆ. ಕೊನೆಗೂ ಬಸ್ ನಿಲ್ದಾಣದಲ್ಲಿ ನಾನು ಧೈರ್ಯ ಮಾಡಿ ಹೇಳಿದೆ, ನೀನು ಸದಾ ಒಬ್ಬಳೇ ಇರುತ್ತೀಯಾ, ಸ್ನೇಹಿತರಿಲ್ಲವೇ? ಆಕೆ ಚಿಂತನೆಯ ನಗೆ ಬಿಟ್ಟು ಹೇಳಿದಳು, ಸ್ನೇಹಿತರು ಇದ್ದಾರೆ, ಆದರೆ ನನಗೆ ತುಂಬ ಆಪ್ತವಾದವರು ಇಲ್ಲ. ಆ ಕ್ಷಣದಲ್ಲಿ ನಾನು ಆಕೆಗೆ ಸ್ನೇಹಿತನಾಗಲು ನಿರ್ಧರಿಸಿದೆ. ದಿನಗಳು ಸಾಗುತ್ತಾ ಹೋದಂತೆ ನಮ್ಮ ಸ್ನೇಹ ಪ್ರೀತಿ ಎಂಬ ಹೊಸ ಆಯಾಮಕ್ಕೆ ತಲುಪಿತು. ಒಮ್ಮೆ ಕಾಲೇಜು ಸಾಂಸ್ಕೃತಿಕ ಹಬ್ಬದಲ್ಲಿ ಅವಳು ಕನ್ನಡ ಗೀತೆಯನ್ನು ಹಾಡಿದಳು. ಆ ದಿನದ ನಂತರ ಅವಳ ಬಗ್ಗೆ ಹೃದಯದಲ್ಲಿ ಪ್ರೀತಿ ಮತ್ತಷ್ಟು ಗಾಢವಾಯಿತು. ಒಂದು ದಿನ ಕಾಲೇಜಿನ ನಂತರ ನಾವು ಪಾರ್ಕಿನಲ್ಲಿ ಕುಳಿತಿದ್ದೆವು. ಆಕೆಯ ಕಣ್ಣುಗಳಲ್ಲಿ ಬೇಜಾರು ತೋರಿತು. ನಂದಿನಿ, ಏನಾಗಿದೆ? ನೀನು ಇಷ್ಟು ಬೇಸರಗೊಂಡಿದ್ದೇಕೆ? ನಾನು ಕಾಳಜಿಯಿಂದ ಕೇಳಿದೆ. ಆಕೆ ಮೌನವಾದಳು. ಕೆಲವು ಕ್ಷಣಗಳ ಬಳಿಕ ಆಕೆ ಮೃದು ಸ್ವರದಲ್ಲಿ ಹೇಳಿದಳು, ನನಗೆ ಪ್ರೀತಿಯ ಮೇಲೆ ನಂಬಿಕೆ ಇಲ್ಲ ಆಶಯ್. ನಾನು ಅವಳನ್ನು ಪ್ರಶ್ನಾರ್ಥಕವಾಗಿ ನೋಡಿದೆ. ಆಕೆ ಮುಂದುವರಿಸಿದಳು, ನನ್ನ ತಂದೆ ತಾಯಿಯಂದರು ಪ್ರೀತಿಯಿಂದ ಮದುವೆಯಾಗಿದ್ದರು. ಆದರೆ ಕೆಲವು ವರ್ಷಗಳ ಬಳಿಕ ಅವರ ಸಂಬಂಧ ನಾಶವಾಯಿತು. ಪ್ರೀತಿಯಲ್ಲಿ ಭರವಸೆ ಇಲ್ಲ ಎಂದು ನನ್ನ ಮನಸ್ಸು ಒಪ್ಪಿಕೊಂಡಿದೆ. ನನಗೆ ಅವಳ ನೋವು ಅರಿವಾಯಿತು, ಆದರೆ ನಾನು ನನ್ನ ಪ್ರೀತಿಯನ್ನು ತೋರಿಸಲು ನಿರ್ಧರಿಸಿದೆ. ನಾನು ಅವಳಿಗೆ ತಕ್ಷಣ ಏನನ್ನೂ ಹೇಳಲಿಲ್ಲ, ಆದರೆ ನಾನು ನನ್ನ ಪ್ರೀತಿಯನ್ನು ದಿನದಿಂದ ದಿನಕ್ಕೆ ಕರ್ಮಗಳ ಮೂಲಕ ತೋರಿಸಲು ಪ್ರಾರಂಭಿಸಿದೆ. ಅವಳ ಸಂತೋಷವೇ ನನ್ನ ಸಂತೋಷವಾಯಿತು. ದಿನಗಳು ಕಳೆದಂತೆ ಅವಳು ನನ್ನ ಮೇಲಿನ ಭರವಸೆಯನ್ನು ಬೆಳೆಸಲು ಆರಂಭಿಸಿದಳು. ಒಂದು ಸಂಜೆ ಮಳೆ ಸುರಿಯುತ್ತಿದ್ದಾಗ ನಾವು ಬಸ್ ನಿಲ್ದಾಣದಲ್ಲಿ ನಿಂತಿದ್ದೆವು. ಆ ಕ್ಷಣದಲ್ಲಿ ನಾನು ಧೈರ್ಯ ಮಾಡಿದೆ. ನಂದಿನಿ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಿನ್ನ ಹೃದಯದ ನೋವು ನೀಗಿಸಲು ನಾನು ನನ್ನ ಸಂಪೂರ್ಣ ಜೀವನವನ್ನು ಮುಡಿಪಾಗಿಡಲು ಸಿದ್ಧನಾಗಿದ್ದೇನೆ. ಅವಳು ನನ್ನ ಕಣ್ಣನ್ನು ನೋಡಿ ತಲೆ ತಗ್ಗಿಸಿದಳು. ಕೆಲವು ಕ್ಷಣಗಳ ಬಳಿಕ ತಮಾಷೆಯ ನಗೆಯೊಂದಿಗೆ ಹೇಳಿದಳು, ನೀನು ನನ್ನ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದೀಯಾ? ನಾನು ಅಚ್ಚರಿಯಾದೆ. ನಾನು ಸಾಕಷ್ಟು ದಿನಗಳಿಂದ ಕಾಯುತ್ತಿದ್ದೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆಶಯ್. ನನ್ನ ಮನಸ್ಸು ಆನಂದದಿಂದ ತುಂಬಿತು. ಆ ಕ್ಷಣ ಮಳೆಯ ಹನಿಗಳು ನಮ್ಮ ಪ್ರೀತಿಗೆ ಸಾಕ್ಷಿಯಾದವು. ನಮ್ಮ ಪ್ರೀತಿ ಮುಂದುವರೆದಂತೆ ನಮ್ಮ ಸಂಬಂಧ ಬಲವಾದವು. ಕೆಲವೊಂದು ಸವಾಲುಗಳು ಬಂದರೂ ನಾವು ಒಬ್ಬರಿಗೊಬ್ಬರು ಸದಾ ಬೆಂಬಲ ನೀಡುತ್ತಿದ್ದೆವು. ನಾವು ಕಾಲೇಜು ಮುಗಿಸಿ ನಮ್ಮ ಜೀವನವನ್ನು ಹೊಸ ಹಾದಿಯತ್ತ ನಡೆಸಲು ಸಿದ್ಧರಾದಾಗ, ನನಗೆ ನಿನ್ನ ಜೊತೆ ಬಾಳುವ ಇಚ್ಛೆ, ನೀನು ಸಮ್ಮತವೋ? ಅವಳು ಕಣ್ಣೀರು ಸುರಿಸುತ್ತಾ, ನಾನು ಸದಾ ನಿನ್ನೊಂದಿಗೆ ಇರಲು ಬಯಸುತ್ತೇನೆ ಎಂದಳು. ನಾವು ನಮ್ಮ ಕುಟುಂಬಗಳ ಒಪ್ಪಿಗೆ ಪಡೆಯಲು ಪ್ರಯತ್ನಿಸಿದ್ದೆವು. ಪ್ರಾರಂಭದಲ್ಲಿ ಕೆಲವು ವಿರೋಧಗಳಿದ್ದರೂ ನಮ್ಮ ಪ್ರೀತಿ ಗೆದ್ದಿತು. ಇಂದು ನಾವಿಬ್ಬರು ವೈವಾಹಿಕ ಜೀವನದಲ್ಲಿ ಪ್ರವೇಶಿಸಿ ಪ್ರೀತಿಯ ಪರಿಮಳವನ್ನು ಅನುಭವಿಸುತ್ತಿದ್ದೇವೆ. ಪ್ರೀತಿ ಎಂದರೆ ಕೇವಲ ಒಬ್ಬರಿಗೊಬ್ಬರು ಇರಲು ಮಾತ್ರವಲ್ಲ, ಒಬ್ಬರ ನೋವು, ಸಂತೋಷ ಹಂಚಿಕೊಳ್ಳುವ ಅರ್ಥ. ನಮ್ಮ ಪ್ರೇಮ ಕಥೆ ಅದಕ್ಕೆ ಸಾಕ್ಷಿ. ಪ್ರೀತಿ ಎಂದರೆ ಹೃದಯದ ಒಡನಾಟ, ಪರಸ್ಪರ ನಂಬಿಕೆ ಮತ್ತು ಅವಿಭಾಜ್ಯ ಬಂಧನ. ನೀನು ಒಬ್ಬನಿಗಾಗಿ ಕಾಯುತ್ತಿದ್ದೀಯಾ? ನಿನ್ನ ಪ್ರೀತಿ ಸತ್ಯವಾದರೆ ಅದು ಯಾವಾಗಲೂ ಹೃದಯವನ್ನು ತಲುಪುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.